ರಣರಂಗಂ ಎನ್ನುವಂಥ ಕಾನ್ಸೆಪ್ಟನ್ನು ಇಟ್ಕೊಂಡು ಸೆಪ್ಟೆಂಬರ್ 7, 2025ರಿಂದ ಡಿಸೆಂಬರ್ 21ರವರೆಗೆ ಸುಮಾರು 100 ದಿನಗಳ ಕಾಲ ಸ್ಟಾರ್ ಮಾಸ್ ಟಿವಿಯಲ್ಲಿ ತೆಲುಗು ಬಿಗ್ ಬಾಸ್ ಸೀಸನ್ 9 ನಡೆದಿತ್ತು. ಅದು ಸುಮಾರು 105 ದಿನಗಳ ಕಾಲ ನಡೆದಂತಹ ಈ ಕಾರ್ಯಕ್ರಮವನ್ನು ತೆಲುಗಿನ ಸೂಪರ್ ಸ್ಟಾರ್ ಅಕ್ಕಿನೇನಿ ನಾಗಾರ್ಜುನ ಅವರು ಸತತವಾಗಿ 7ನೇ ಬಾರಿ ನಿರೂಪಣೆಯನ್ನು ಮಾಡಿದರು. ಇದರಲ್ಲಿ 5 ಜನ 105 ದಿನಗಳ ಕಾಲ ಆಡಿರ್ತಾರೆ. ಅದರಲ್ಲಿ ಕಲ್ಯಾಣ್ ಪಡಾಲ, ತನುಜ, ಪವನ್, ಎಮೋನಿಯಂ ಹಾಗೂ ಸಂಜನಾ ಅವರು ಸುಮಾರು 105 ದಿನಗಳ ಕಾಲ ಮೊದಲನೇ ದಿನದಿಂದನೂ ಕೊನೆಯ ದಿನದವರೆಗೆ ಬಂದು ಇದರಲ್ಲಿ ನೋಡಿ ಮೊದಲನೇವರಾಗಿ ಕಲ್ಯಾಣ್ ಪಡಾಲ ವಿನ್ ಆಗ್ತಾರೆ, ಎರಡನೇವರಾಗಿ ತನುಜ ಅವರು ಮೊದಲನೇ ರನ್ನರ್ ಅಪ್ ಆಗ್ತಾರೆ ಅಂತಲೇ ಹೇಳ್ಬೋದು. ಎರಡನೇ ರನ್ನರ್ ಅಪ್ ಆಗಿ ಪವನ್ ಅವರು, ಮೂರನೇ ರನ್ನರ್ ಅಪ್ ಆಗಿ ಎಮೋನಿಯಂ ಹಾಗೂ ಸಂಜನಾ ಅವರು, ನಾಲ್ಕನೇ ರನ್ನರ್ ಅಪ್ ಆಗಿ ಈ ತೆಲುಗು ಬಿಗ್ ಬಾಸ್ ಸೀಸನ್ ಮಾನ್ಯ ತಾನೇ ಮುಗಿದೋಗ್ಬಿಟ್ಟಿದೆ. ಈ ಕಡೆ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಅವರ ಅಬ್ಬರ ಕನ್ನಡ ಸೀಸನ್ನಲ್ಲಿ ನಡೀತಾ ಇದ್ರೆ, ತೆಲುಗು ಸೀಸನ್ನಲ್ಲಿ ಇದು ಮುಗಿದೋಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕ. ಈ ಶೋ ಸ್ಟಾರ್ಟ್ ಆದಾಗ 15 ಜನ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಒಳಗಡೆ ಬಂದಿದ್ರು. ನಂತರದಲ್ಲಿ ಹಂತವಾಗಿ ಟೋಟಲ್ 22 ಜನ ಇದರಲ್ಲಿ ಆಡಿದ್ರು ಅಂತಲೇ ಹೇಳ್ಬೋದು. ಮೊದಲನೇ ದಿನ 15 ಜನ ಎಂಟ್ರಿ ಆಗಿದ್ದು. ಅದರಲ್ಲಿ ಸಂಜನಾ ಗುಲ್ಸಾನಿ, ಸುಮನ್ ಶೆಟ್ಟಿ, ತನುಜ ಪುಟ್ಟಸ್ವಾಮಿ, ಫ್ಲೋರಿಯಾ ಸೈನಿ, ಜಬರ್ದಸ್ತ್, ಎಮೋನಿಯಂ, ರೀತಾ ಚೌಧರಿ, ಭರಣಿ ಶಂಕರ್, ಸೃಷ್ಟಿ ಶರ್ಮಾ, ರಾಮು ರಾಥೋಡ್, ಶ್ರೀಜಾ ದಮ್ಮು, ಪ್ರಿಯಾ ಶೆಟ್ಟಿ, ರಾಕ್ಷಸ್ ಪವನ್ ಡ್ಯಾಮೇಜ್, ಹರೀಶ್, ಕಲ್ಯಾಣ್ ಪಡಾಲ ಹಾಗೂ ಮರ್ಯಾದಾ ಮನೀಶ್ ಅವರು ಸೇರಿ ಸುಮಾರು 15 ಜನ ಮೊದಲನೇ ದಿನದಿಂದನೇ ಭಾಗಿಯಾದರು ಅಂತಲೇ ಹೇಳ್ಬೋದು. ಅದರಲ್ಲಿ 5 ಜನ ಮಾತ್ರ 105 ದಿನಗಳ ಕಾಲ ಫಸ್ಟು 105ನೇ ದಿನದವರೆಗೆ ಇದ್ದರು ಅಂತಲೇ ಹೇಳ್ಬೋದು. ಅವರೇ 5 ಜನ ಪ್ರಶಸ್ತಿಯನ್ನು ಪಡೆದರು ಅಂತಲೇ ಹೇಳ್ಬೋದು ವೀಕ್ಷಕರು. ಸ್ಪರ್ಧಿಗಳಲ್ಲಿ ಪ್ರಬಲ ಸ್ಪರ್ಧೆ ಇತ್ತು. ಭಾವನಾತ್ಮಕ ಕ್ಷಣಗಳು ಹಾಗೂ ಸವಾಲಿನ ಟಾಸ್ಕ್ಗಳನ್ನು ಜೊತೆಗೆ ಶಾಂತ ನಿರ್ಧಾರಗಳನ್ನು ಹಾಗೂ ಟಾಸ್ಕ್ಗಳನ್ನು ಗೌರವಯುತವಾಗಿ ಎಲ್ಲ ಸ್ಪರ್ಧಿಗಳ ಜೊತೆಗೆ ಮಾನಸಿಕ ಹಾಗೂ ದೈಹಿಕ ಕೆಲಸಗಳಲ್ಲಿ ಸ್ಥಿರತೆಯನ್ನು ಕಾಯ್ದುಕೊಂಡು ಬಿಸಿಯಾದ ವಾದಗಳ ಸಮಯದಲ್ಲಿ ಶಾಂತ ಮತ್ತು ಸಂಯಮದ ವರ್ತನೆಯನ್ನು ಮಾಡಿಕೊಂಡು ಎಲ್ಲ ಸ್ಪರ್ಧಿಗಳ ಜೊತೆ ಉತ್ತಮ ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿದ್ದಂತಹ ಈ ಕಲ್ಯಾಣ್ ಪಡಾಲ ಅವರು ಬಿಗ್ ಬಾಸ್ ಸೀಸನ್ 9 ಟ್ರೋಫಿಯನ್ನು ಗೆದ್ದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಕಲ್ಯಾಣ್ ಪಡಾಲ ಅವರ ಪ್ರಾಮಾಣಿಕ ಆಟಕ್ಕೆ, ದೃಢ ವ್ಯಕ್ತಿತ್ವಕ್ಕೆ, ದೃಢ ನಿರ್ಧಾರಗಳಿಗೆ, ದೃಢ ಟಾಸ್ಕ್ಗಳಿಗೆ, ಉತ್ತಮ ಬಾಂಧವ್ಯಕ್ಕೆ ಈ ಟ್ರೋಫಿ ಸಿಕ್ಕಿದೆ ಅನ್ನುವಂಥದ್ದನ್ನು ವಿಮರ್ಶಿಸಲಾಗ್ತಿದೆ ವೀಕ್ಷಕರೇ. ಈಗ ಇದರ ಪರಿಣಾಮವಾಗಿ ಸತತ 7ನೇ ಬಾರಿಗೆ ಈ ಅಕ್ಕಿನೇನಿ ನಾಗಾರ್ಜುನರವರು ಈ ಶೋವನ್ನು ನಡೆಸ್ಕೊಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಅವರು ಸತತ 11ನೇ ಬಾರಿಗೆ ಇಲ್ಲಿ ಕನ್ನಡದಲ್ಲಿ ನಡೆಸ್ತಾ ಇದ್ರೆ, ಇಲ್ಲಿ ತೆಲುಗಿನಲ್ಲಿ ಸತತ 7ನೇ ಬಾರಿಗೆ ಇದನ್ನು ಮುನ್ನಡೆಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ವೀಕ್ಷಕರು. 2002ರಲ್ಲಿ ಯಶಸ್ವಿಯಾಗಿ ತೆರೆಕೊಂಡಿದ್ದ ಜಯಂ ಚಿತ್ರದ ನಟ ಈ ಸುಮನ್ ಶೆಟ್ಟಿ ನಂದಿ ಅವಾರ್ಡ್ ವಿಜೇತ ಇದರಲ್ಲಿ ಭಾಗವಹಿಸಿರ್ತಾರೆ ಅಂತಲೇ ಹೇಳ್ಬೋದು. ಅದರ ಜೊತೆಯಾಗಿ ಕನ್ನಡ, ತೆಲುಗು, ತಮಿಳಿನಲ್ಲಿ ನಟಿಸಿದ್ದಂತಹ ನಟಿ ಸಂಜನಾ ಅವರು ಕೂಡ ಈ ತೆಲುಗು ಬಿಗ್ ಬಾಸ್ ಸೀಸನ್ 9ನಲ್ಲಿ ಭಾಗವಹಿಸಿರ್ತಾರೆ ಅಂತಲೇ ಹೇಳ್ಬೋದು ವೀಕ್ಷಕರು. ಈ ಎರಡು ಆಕರ್ಷಣೆಗಳು ಬಹಳ ಮುಖ್ಯವಾದ ಆಕರ್ಷಣೆಗಳು ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಈ ಎಕ್ಸ್ ಮಿಲಿಟರಿ ಮ್ಯಾನ್ ಆದಂಥ ಕಲ್ಯಾಣ್ ಪಡಾಲ ಅವರು ಈ ಪ್ರಶಸ್ತಿಯನ್ನು ಗೆದ್ದುಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿದಂಥ ಕಲ್ಯಾಣ ಪಡಾಲ ಅವರು ನಿವೃತ್ತ ಯೋಧರು ಅಂತಲೇ ಹೇಳ್ಬೋದು ವೀಕ್ಷಕರು.